ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ನಾನು ಮತ್ತು ಕೃತಿಕಾ ಇವತ್ತು ಭುವನಿ ಮದುವೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅವಳು ಬ್ರೈಟ್ ಟು ಬಿನ ಸೀಸನ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಮಾಡ್ಬೇಕು ಅಂದ್ಕೊಂಡಿರೋ ಡೇಟಿಗೆ ಅವ್ರು ಫ್ರೀ ಇದ್ದಾರಾ ಅಂತ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದ್ವಿ. ಅಲ್ಲಿಂದ ನಾವು ಚಾಮುಂಡೇಶ್ವರಿ ನಗರಲ್ಲಿರೋ ಮಿರಾಕಲ್ ಟಚ್ಗೆ ಬಂದ್ವಿ. ಕೃತಿಕಂಗೆ ಡಾಬ್ ಬೇಕಾಗಿತ್ತು ದಾರೆಗೆ ಹಾಕೊಳ್ಳೋಕ್ಕೆ. ಸೊ ಭುವನಿದ್ ಮತ್ತು ಕೃತಿಕಂದು ಬ್ಲೌಸ್ನ ಕನ್ಯಾದಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ಲು, ಅದನ್ನ ಇಸ್ಕೊಳಕ್ಕೆ ಬಂದ್ವಿ. ನಾವು ತುಂಬ ವರ್ಷದಿಂದ ಇವ್ರ ಹತ್ರನೇ ಮಾಡಿಸೋದು. ನಮಗೆ ಮಿರಾಕಲ್ ಟಚ್ಚಲ್ಲಿ ಬೈತಲೆ ಬೊಟ್ಟು ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಶ್ರೀಲಕ್ಷ್ಮಿಗೆ ಬಂದ್ವಿ. ಇವ್ರ ಹತ್ರ ಕೂಡ ಬೈತಲೆ ಬೊಡ್ದು ಕಲೆಕ್ಷನ್ಸ್ ಇರಲಿಲ್ಲ. ಕೃತಿಗೊಂದು ಮೆಹಂದಿ ಔಟ್ಫಿಟ್ಟಿಗೆ ಅವಳು ಇಯರಿಂಗ್ಸ್ ಬೇಕಾಗಿತ್ತಂತೆ. ಸೊ ಅದೇ ರೋಡಲ್ಲಿ ನೇಹಾ ಫ್ಯಾಷನ್ಸ್ ಇದೆಯಲ್ಲ, ಅವ್ರ ಹತ್ರ ಬಂದು ಇಯರಿಂಗ್ಸ್ ತೊಗೊಂಡ್ವಿ. ಆಮೇಲೆ ಅವಳು ನೇಲ್ ಪಾಲಿಷ್ ಬೇಕಂತಂದ್ಲು, ಅಲ್ಲೇ ನೇಲ್ ಪಾಲಿಷ್ ಕೂಡ ತೊಗೊಂಡ್ವಿ. ಇವ್ರದೇ ಒಂದು ಬಳೆ ಶಾಪ್ ಇದೆ ಈ ಕೆಂಪಮ್ಮ ಕಾಂಪ್ಲೆಕ್ಸಲ್ಲಿ. ಇಲ್ಲಿ ನೀವು ಯಾವುದೇ ಕಲರ್ ಸ್ಯಾರಿ ತಂದುಕೊಟ್ರು ಅವ್ರು ಬಳೆ ಮ್ಯಾಚ್ ಮಾಡಿಕೊಡ್ತಾರೆ. ನಾನು ನನ್ನ ಕಸಿನ್ ಮದುವೆಗೆ ಇಲ್ಲೇ ತೊಗೊಂಡಿದ್ದೆ, ಸೊ ಇಷ್ಟ ಆಯ್ತಂತ ಅವಳು ಕರ್ಕೊಬಂದೆ. ಆಮೇಲೆ ಪಾನಿಪುರಿ ತಿನ್ನೋಣ ಅಂತ ಈ ಬಂಗಾರಪೇಟೆ ಶಾಪಿಗೆ ಬಂದ್ವಿ. ಇದು ಕಸ್ತೂರಬಾ ನರ್ಸಿಂಗ್ ಹೋಮ್ ಇದೆಯಲ್ಲ, ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಇದೆ. ಈ ಅಣ್ಣ ಕೃತಿಕನೂರವರು. ನಮಗೆ ಮಂಡ್ಯದಲ್ಲಿರೋ ಎಲ್ಲ ಬಂಗಾರಪೇಟೆ ಬ್ರ್ಯಾಂಚ್ಗಿಂತ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಟೇಸ್ಟ್. ಅಂದರೆ ಪಾನಿಪುರಿ ಫುಲ್ ಸ್ಪೈಸಿ ಆಗಿರುತ್ತೆ, ಮತ್ತು ಅವ್ರು ಯೂಸ್ ಮಾಡೋ ಪುರಿ ಕೂಡ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ತುಂಬ ಕ್ರಂಚಿ ಆಗಿರುತ್ತೆ. ಸೊ ನಾವು ಪಾನಿಪುರಿ ತೊಗೊಂಡ್ವಿ, ಆಮೇಲಿಂದ ದಹಿಪುರಿ ತೊಗೊಂಡ್ವಿ. ಬಂಗಾರಪೇಟೆಗೆ ಬಂದು ಪಾನಿ ಕುಡ್ದಿಲ್ಲ ಅಂದರೆ ಹೆಂಗೆ. ಸೊ ಪಾನಿ ಕುಡಿದು ಅರುಣ್ ಐಸ್ ಕ್ರೀಮ್ ತಿಂದು ನಮ್ಮ ಅಜ್ಜಿ ಮನೆಗೆ ಹೋಗಿ ನನ್ನ ತಂಗಿ ನಮ್ಮ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಬಂದೆ. ಮನೇಲಿ ಉಪ್ಸಾರು ಮಾಡಿದರು. ಉಪ್ಸಾರು ಇಸ್ ಮೈ ಕಂಫರ್ಟ್ ಫುಡ್. ಅದನ್ನ ತಿಂದು ಮಜ್ಜಿಗೆ ಕುಡಿದು ಮಲ್ಕೋತಾ ಇದ್ದೀನಿ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್.